ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕಾಮರ್ಸ್ ಕೆಸೆಟ್ ನೆಟ್ ಅಚೀವರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಬೆಸ್ಟ್ ಬುಕ್ಸ್ಗಳನ್ನು ಯಾವ್ಯಾವ ಪರ್ಚೇಸ್ ಮಾಡೋಕ್ಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಯಾವ್ಯಾವ ಸಬ್ಜೆಕ್ಟಿನ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನೋಡೋದಾದರೆ, ಈಗ PU ಉಪನ್ಯಾಸಕರಲ್ಲಿ ನಿಮಗೆ 2 ಪೇಪರ್ ಇರ್ತವೆ, ಹೌದಾ? ಒಂದು ಕಂಪಲ್ಸರಿ ಕನ್ನಡ ಪೇಪರು, ಹಾಗೆ ನಿಮ್ಮ ಸಬ್ಜೆಕ್ಟ್ ಪೇಪರು. ಸಬ್ಜೆಕ್ಟ್ ಪೇಪರಲ್ಲಿನೇ 2 ಪೇಪರ್ ಆಗ್ತವೆ, ಪೇಪರ್ 1 ಪೇಪರ್ 2 ಅಂತ, ಹೌದಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪೇಪರ್ ಇದ್ದಾವಲ್ವ, ನಿಮ್ಮ ಸಬ್ಜೆಕ್ಟ್ ಪೇಪರ್ಗಳು, ಅವುಗಳಲ್ಲಿ ಎಕನಾಮಿಕ್ಸು ಹಾಗೆ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ 22 ಬುಕ್ ಲಿಸ್ಟನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಷ್ಟನ್ನು ನೀವು ಪರ್ಚೇಸ್ ಮಾಡಿದರೆ ಸಾಕು, ಆರಾಮಾಗಿ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಹೈ ಸ್ಕೋರನ್ನು ಮಾಡ್ಬೋದು. ಇನ್ನು ಕಾಮರ್ಸ್ಗೆ ಸಂಬಂಧಪಟ್ಟಂತೆ 15 ಸಬ್ಜೆಕ್ಟ್ ಇದ್ದಾವೆ ಸಿಲೆಬಸ್ಸಲ್ಲಿ. 15 ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಯಾವ್ಯಾವ ಪುಸ್ತಕನ ಪರ್ಚೇಸ್ ಮಾಡೋಕ್ಕಂತ ತಿಳಿಸ್ಕೊಡ್ತೀನಿ. ಸೊ ಈಗ ಆಲ್ರೆಡಿ ನಾನು ನಿಮಗೆ ಕಾಮರ್ಸು ಹಾಗೆ ಕನ್ನಡ ಇದವಲ್ಲ, ಅವಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಕನ್ನಡಕ್ಕೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಕಾಮರ್ಸ್ಗೆ 5 ಪುಸ್ತಕವನ್ನು ಮಾತ್ರ ಹೇಳಿದ್ದೆ. ಸೊ ರಿಮೈನಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಅದರಿಂದ ಈ ವಿಡಿಯೋದಲ್ಲಿ ಅವು 5 ಪ್ಲಸ್ ಇನ್ನೂ 10 ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಆದ್ದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಉಳಿದಂಥ ಸಬ್ಜೆಕ್ಟ್ ಯಾರ್ಯಾರು ಇದ್ವಲ್ಲ, ಬೇರೆ ಬೇರೆ ಸಬ್ಜೆಕ್ಟು, ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾರು ಹೆಚ್ಚು ಕಮೆಂಟನ್ನು ಮಾಡ್ತೀರಿ, ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀನಂತ. ಸೊ ಅದರಿಂದ ಬೇರೆ ಬೇರೆ ಸಬ್ಜೆಕ್ಟ್ ಇದ್ದವ್ರು ಏನು ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಯಾವ ಕಮೆಂಟು ಜಾಸ್ತಿ ಇರ್ತವಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಅವುಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತ. ಸೊ ಈಗ ಎಕನಾಮಿಕ್ಸು ಮತ್ತು ಕಾಮರ್ಸ್ಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣಂತ. ಮೊದಲನೇದಾಗಿ ಎಕನಾಮಿಕ್ಸ್ನ ನೋಡ್ತಾ ಹೋಗೋಣಂತ. ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೀವೆಷ್ಟು ನಮಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನಿಮಗೆ ನಾವು ಕೂಡ ಈ ರೀತಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀವಿ ಅಂತ. ಸೊ ಅದರಿಂದ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಈಗ ಎಕನಾಮಿಕ್ಸ್ ಬುಕ್ಸ್ಗಳನ್ನು ನೋಡ್ತಾ ಹೋಗೋಣಂತ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡೋಕ್ಕಂತ ನೋಡಿದರೆ HRK ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸೊ ಇನ್ನೂ ಒಂದು ಪುಸ್ತಕವನ್ನು ನೋಡೋದಾದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಅದೇ ಪುಸ್ತಕವನ್ನೇ ಇನ್ನೊಂದು ಯಾರು, HR ಕೇಶವಗೌಡ ಅಂತ. ಸೊ ಅವ್ರ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಿರಿ. ಇದು ಒಂದೇ ಸಬ್ಜೆಕ್ಟೇ, ಯಾವ್ಯಾವು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನುವಂಥದ್ದೇ, ಆದರೆ ಆಥರ್ಸ್ ಬೇರೆ. HRKನ ಪರ್ಚೇಸ್ ಮಾಡ್ತಕ್ಕಂಥದ್ದು ಬೆಸ್ಟ್. ಇನ್ನೂ ಒಂದು ಅಂದರೆ ಇಲ್ಲಿ ಆಲ್ರೆಡಿ ಹೇಳಿದ್ನಲ್ಲ, ಆ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇಲ್ಲಿ ಆಲ್ರೆಡಿ ನಿಮಗೆ ಕಾಣಿಸ್ತಾ ಇದ್ದೇವೆ, ಈ ಸ್ಕ್ರೀನ್ಶಾಟನ್ನು ತಗೊಳ್ರಿ, ಆರಾಮಾಗಿ ನೀವು ಪರ್ಚೇಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ಗೆ ನೋಡಿದರೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರನ ಈಗ ಆಲ್ರೆಡಿ ಹೇಳಿದೆ ನಿಮಗೆ. ಇಲ್ಲಿದೆ ನೋಡಿರಿ, ಇಲ್ಲಿ ಸೆಕೆಂಡ್ ಒನ್ ಇದೆಯಲ್ಲ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಇಲ್ಲಿ ನೇಮ್ ಕಾಣಿಸ್ಲಿಲ್ಲ, ಆದರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿರಿ, ಅದನ್ನೇ ಕೊಟ್ಟಿದ್ದೀನಿ. ಡಾಕ್ಟರ್ HR ಕೃಷ್ಣಯ್ಯ ಗೌಡ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ, ಯಾವುದಕ್ಕೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ಗೆ. ಇನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಸಹಕಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪರೇಷನ್, ಆಥರ್ ನೇಮ್ ಅಂತ ನೋಡಿದರೆ ಇಲ್ಲಿದೆ ನೋಡಿರಿ, ಡಾಕ್ಟರ್ HR ಕೃಷ್ಣಯ್ಯ ಗೌಡ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಕೋಆಪರೇಷನ್ಗೆ ಯಾವುದು, ಡಾಕ್ಟರ್ HR ಕೃಷ್ಣಯ್ಯ ಗೌಡ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಡ್ರಿ. ಇನ್ನು ಬೇರೆ ಸಬ್ಜೆಕ್ಟನ್ನು ನೋಡಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಅಂದರೆ ಮೈಕ್ರೋ ಎಕನಾಮಿಕ್ಸ್ಗೆ ಡಾಕ್ಟರ್ GM ದಿನೇಶ್ ಹಾಗೂ KD ಮುರಳೀಧರ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು ಕರ್ನಾಟಕ ಎಕನಾಮಿಗೆ, ಅಂದರೆ ಕರ್ನಾಟಕ ಆರ್ಥಿಕತೆಗೆ ಸಂಬಂಧಪಟ್ಟಂತೆ HRK ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಲ್ರೆಡಿ ನಿಮಗೆ ಟೈಟಲ್ ಕೂಡ, ಎಲ್ಲ ವಿವಿಗಳ ಪದವಿ ಮತ್ತು ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ಹಾಗೂ IAS KAS KEA FDA SDA ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಅಂತೇಳಿ ಕೊಟ್ಟಿದ್ದಾರೆ, ಹೌದಾ? ಸೊ ಇದು ಕೂಡ ನಿಮಗೆ ಬಹಳಷ್ಟು ಯೂಸ್ ಆಗುತ್ತೆ. ನಿಮಗೆ ಇದು ಸಬ್ಜೆಕ್ಟ್ ಕೂಡ ಇದೆ PU ಲೆಕ್ಚರಿಗೆ ಸಂಬಂಧಪಟ್ಟಂತೆ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ. ಸೊ ಇನ್ನು ಸಾರ್ವಜನಿಕ ಅರ್ಥಶಾಸ್ತ್ರ, ಪಬ್ಲಿಕ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡೋಕ್ಕಂತ ನೋಡಿದರೆ HRK ಪುಸ್ತಕವನ್ನೇ ಪರ್ಚೇಸ್ ಮಾಡಿರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯ ಪದವಿ, ಸ್ನಾತಕೋತ್ತರ ಪದವಿ ಹಾಗೂ IAS KAS ನೆಟ್ ಸ್ಲೆಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉಪಯುಕ್ತ ಆಗುತ್ತೆ ನಿಮಗೆ. HRK ಆ ಥರನೇ ತೊಗೊಳ್ರಿ. ಇನ್ನು ಎಕನಾಮಿಕ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇದಕ್ಕೆ ಯಾವ ಪುಸ್ತಕವನ್ನು ತೊಗೋಬೇಕು ನೀವು, ಜಾನ್ಸನ್ ಆ್ಯಂಡ್ ಮೋಡಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆ ಪರ್ಚೇಸ್ ಮಾಡೋಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಈ ಪುಸ್ತಕವನ್ನು ತೋರಿಸಿದ್ರೆ ಅಲ್ಲಿ ನಿಮಗೆ ಕೊಡ್ತಾರೆ ಬುಕ್ ಸ್ಟಾಲ್ಗೆ ಹೋದರೆ. ಇಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಈ ಪುಸ್ತಕ ನೇಮ್ ಮಾಡೋದು, ಅವರ ಆಥರ್ ನೇಮನ್ನು ನೋಡ್ರಿ ಸಿಗ್ತಾ ಬರ್ತವೆ. ಸೊ ಇನ್ನು ಎಕನಾಮಿಕ್ಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಇನ್ನು
ಅಭಿವೃದ್ಧಿ ಅರ್ಥಶಾಸ್ತ್ರ ಡೆವಲಪ್ಮೆಂಟ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ? ಡಾಕ್ಟರ್ HR ಕೃಷ್ಣಯ್ಯ ಗೌಡ ಇವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸೊ ಇನ್ನು ಭಾರತದ ಅರ್ಥವ್ಯವಸ್ಥೆ ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಯಾರು ತೊಗೋಬೇಕು? ಗರಣಿ N ಕೃಷ್ಣಮೂರ್ತಿ ಇವರ ಆಧಾರ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್, ಇಲ್ಲಿ PU ಉಪನ್ಯಾಸಕ ಮತ್ತು ಎಲ್ಲ ವಿಶ್ವವಿದ್ಯಾಲಯಗಳ ಪಠ್ಯಕ್ರಮಕ್ಕೆ ಉಪಯುಕ್ತ ಅಂತ. ಸೊ ಇದು ಡೆಫಿನೆಟ್ಲಿ ಯೂಸ್ ಆಗುತ್ತೆ ನಿಮಗೆ. ಯಾವುದು? ಇಂಡಿಯನ್ ಎಕಾನಮಿ. ಎಲ್ಲ ಪುಸ್ತಕಗಳು ಯೂಸ್ ಆಗ್ತವೆ, ಈ ರೀತಿ ಇರತಕ್ಕಂಥವೇ ಇವು. ಓಕೆ, ಆತರ ಯಾರು? ಗರಣಿ N ಕೃಷ್ಣಮೂರ್ತಿ. ಇನ್ನು ಭಾರತದ ಅರ್ಥವ್ಯವಸ್ಥೆ ಇನ್ನೊಂದು ಪುಸ್ತಕವನ್ನು ನೋಡಿದರೆ ಬೇರೆ ಅವರೇ ಬರೆದಿರ್ತಕ್ಕಂಥದ್ದು ಇಂಡಿಯನ್ ಎಕಾನಮಿ. ಇದು ಕೂಡ ಯಾವುದಕ್ಕೆ ಸಂಬಂಧಪಟ್ಟಂತಿದೆ? PU ಉಪನ್ಯಾಸಕರಾಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಕೂಡ ಯೂಸ್ ಆಗಿದೆ. ಇದನ್ನು ಭಾಳಷ್ಟು ಜನ ಕೂಡ ಪರ್ಚೇಸ್ ಮಾಡಿದ್ದಾರೆ. ಗರಣಿ N ಕೃಷ್ಣಮೂರ್ತಿ ಇದನ್ನು ಕೂಡ ಪರ್ಚೇಸ್ ಮಾಡಿರಿ. ಸೊ ಇನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಪಬ್ಲಿಕ್ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಯಾರ್ದು? HRK ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು ಇಂಡಿಯನ್ ಎಕನಾಮಿಗೆ ಸಂಬಂಧಪಟ್ಟಂತೆ ಗರಣಿ N ಕೃಷ್ಣಮೂರ್ತಿ ಆಲ್ರೆಡಿ ಹೇಳಿದ್ದೀನಿ, ಅದನ್ನೇ ಇಲ್ಲಿ ಮತ್ತೆ ಒಂದು ಸಲ ಬಂದಿದೆ ಅದೇ ಪುಸ್ತಕ. ಸೊ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಡ್ರಿ. ಇನ್ನು ಭಾರತೀಯ ಅರ್ಥಶಾಸ್ತ್ರ ಆರ್ಥಿಕತೆ ಮತ್ತು ಆರ್ಥಿಕ ನೀತಿ ಇಂಡಿಯನ್ ಎಕನಾಮಿಕ್ಸ್ ಎಕಾನಮಿ ಆ್ಯಂಡ್ ಎಕನಾಮಿಕ್ ಪಾಲಿಸಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಆತರ ಯಾರು? ಡಾಕ್ಟರ್ HR ಕೃಷ್ಣಯ್ಯ ಗೌಡ. ಇಲ್ಲಿ GST ಕೂಡ ಇದರಲ್ಲಿ ಬಂದಿರ್ತದೆ, ಭಾಳಷ್ಟು ಯೂಸ್ಫುಲ್ ಆಗುತ್ತೆ ನಿಮಗಿದು. ಇನ್ನು ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ HRK ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು ನೆಕ್ಸ್ಟ್ ಪುಸ್ತಕವನ್ನು ನೋಡೋದಾದರೆ ಅರ್ಥಶಾಸ್ತ್ರ, ಇದು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಸಿದ್ಧತೆಗಾಗಿ ಕೈಪಿಡಿ. ನೋಡಿರಿ ಇದರಲ್ಲಿ ಏನೇನೆಲ್ಲ ಕವರ್ ಮಾಡಿದ್ದಾರೆ ಅಂತಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ, ಅಭಿವೃದ್ಧಿ ಅರ್ಥಶಾಸ್ತ್ರ, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ, ಸಂಖ್ಯಾ ಅರ್ಥಶಾಸ್ತ್ರ, ಭಾರತದ ಆರ್ಥಿಕ ವ್ಯವಸ್ಥೆ, ಕರ್ನಾಟಕ ಆರ್ಥಿಕತೆ, ಭಾರತದ ಆರ್ಥಿಕತೆ, ಪಕ್ಷಿ ನೋಟ ಇಷ್ಟನ್ನು ಕವರ್ ಮಾಡಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಇದು ಆಗಿರ್ತಕ್ಕಂಥದ್ದು? ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗಾಗಿ ಆಗಿರ್ತಕ್ಕಂಥದ್ದು. ಇನ್ನು ಮೂಲಭೂತ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿದರೆ ಅಂದರೆ ಬೇಸಿಕ್ ಎಕನಾಮಿಕ್ಸ್ಗೆ ಯಾವತ್ತು ತಗೋಬೇಕು? ಡಾಕ್ಟರ್ ನೇತಿ ಸೋಮಶೇಖರ್ ಇವ್ರ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸೊ ಸಮಕಾಲೀನ ಭಾರತದ ಆರ್ಥಿಕತೆ ಕಂಟೆಂಪ್ರರಿ ಇಂಡಿಯನ್ ಎಕನಾಮಿಕ್ಕಿಗೆ ಯಾರು ತಗೋಬೇಕು? ಡಾಕ್ಟರ್ ನೇತಿ ಸೋಮಶೇಖರ್ ಅವ್ರು ಬರ್ತಕ್ಕಂಥ ಪುಸ್ತಕವನ್ನೇ ಪರ್ಚೇಸ್ ಮಾಡಿರಿ. ಇನ್ನು ಕರ್ನಾಟಕ ಆರ್ಥಿಕತೆ ಇಲ್ಲಿ ಯಾರು ತಗೋಬೇಕು? ಡಾಕ್ಟರ್ ನೇತಿ ಸೋಮಶೇಖರ್. ಇನ್ನೊಂದು ಕೂಡ ಹೇಳಿದ್ದೀನಿ ಆಲ್ರೆಡಿ ನಿಮಗೆ, ಕರ್ನಾಟಕ ಆರ್ಥಿಕತೆಗೆ ಯಾವ್ದು ಹೋಗ್ಬೇಕಂತ ಹಿಂದೆ ಇದು ಹೇಳಿದ್ದೀನಿ. ಸೊ ಅದನ್ನು ಅಥವಾ ಇದನ್ನು ಯಾವುದಾದ್ರೂ ಒಂದನ್ನು ಪರ್ಚೇಸ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಏನಂತಂದರೆ, ನೀವು PU ಲೆಕ್ಚರ್ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದ್ರಿ, ಅವುಗಳಿಗೆ ಸಂಬಂಧಪಟ್ಟಂತೆ NEP ಸಿಲೆಬಸ್ ಏನೆಲ್ಲ ಬಂದಿದ್ದಾವಲ್ಲ, ಎಕನಾಮಿಕ್ಸ್ ಬಂದಿತ್ತಂದರೆ ಅವುಗಳನ್ನು ಕೂಡ ನೀವೇನು ಮಾಡಿರಿ? ಪರ್ಚೇಸ್ ಮಾಡಿರಿ. NEP ಸಿಲೆಬಸ್ಸು ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ, ಬಹಳಷ್ಟು ಡೀಟೇಲಾಗೇ ಕೊಟ್ಟಿದ್ದಾರೆ. ಸೊ ಅದರಿಂದ ಏನು ಮಾಡಿರಿ, ಯಾವುದೇ ಆಧಾರ ಇರಲಿ, ಎಕನಾಮಿಕ್ಸ್ ಸಂಬಂಧಪಟ್ಟಂತೆ ಏನಾದರೂ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ NEP ಬುಕ್ಸ್ ಬಂದಿತ್ತಂದರೆ ಅವುಗಳನ್ನು ಪರ್ಚೇಸ್ ಮಾಡಿಕೊಡ್ರಿ. ಇಲ್ಲಿ ಕೂಡ ನಿಮಗೆ ನಾನು ಬಹಳಷ್ಟು ಪುಸ್ತಕಗಳಲ್ಲಿ NEP ಪುಸ್ತಕಗಳನ್ನೇ ಹೇಳಿದ್ದೀನಿ. ಸೊ ಇವರು ಇನ್ನೂ ಕೆಲವೊಂದಿಷ್ಟು ಬುಕ್ಸ್ಗಳು ಬೇಕಾದ್ರೆ ಸಿಗ್ತವೆ, ಅವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಬೋದು. ಓಕೆ, ಇಷ್ಟು ಎಲ್ಲ ನೀವು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಪುಸ್ತಕಗಳ ಲೀಸ್ಟು. ಈಗ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಬುಕ್ ಲಿಸ್ಟನ್ನು ನೋಡ್ತಾ ಹೋಗೋಣಂತ ಫ್ರೆಂಡ್ಸ್. ನೋಡಿರಿ, ಮೊದಲನೇ ಸಬ್ಜೆಕ್ಟ್ ಏನಿದೆ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಸಿಲೆಬಸಲ್ಲಿ ನೋಡಿದರೆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್ ಎಥಿಕ್ಸ್ ಅಂತ ಇದೆ. ಸೊ ಈ ಎರಡೂ ಒಂದೇ ಪುಸ್ತಕದಲ್ಲಿ ನಿಮಗೆ ಸಿಗಲ್ಲ. ನೋಡಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂತೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ K ಅಶ್ವತ್ಥಪ್ಪ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು ಕಾರ್ಪೊರೇಟ್ ಎಥಿಕ್ಸಿಗೆ ಸಂಬಂಧಪಟ್ಟಂತೆ VSP ರಾವ್ ಬರೆದಿರುವಂತಹ ಕಾರ್ಪೊರೇಟ್ ಎಥಿಕ್ಸ್ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಸೊ ಇದು ನಿಮ್ಮ ಮೊದಲನೆಯ ಸಬ್ಜೆಕ್ಟು. ಓಕೆ, ಇನ್ನು ನೆಕ್ಸ್ಟ್ ಸಬ್ಜೆಕ್ಟನ್ನು ನೋಡೋದಾದರೆ ಅಕೌಂಟಿಂಗ್ ಥಿಯರಿ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು, ಬುಕ್ಸ್ ಬೇಕನ್ನೋದಾದರೆ ಡಾಕ್ಟರ್ ಅರುಣ್ ದಾಸ್ ಆ್ಯಂಡ್ ಡಾಕ್ಟರ್ ಪುನೀತ್ ಕುಮಾರ್ ಕನೋಜಿಯಾ ಈ ಪುಸ್ತಕವನ್ನು ಇವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇವರಿಬ್ಬರು ಬರೆದಿರ್ತಕ್ಕಂಥದ್ದೇ ಈ ಒಂದೇ ಪುಸ್ತಕ, ಯಾವುದು? ಅಕೌಂಟಿಂಗ್ ಥಿಯರಿ ಅಂತ ಇಬ್ಬರು ಕಲಿತು ಬರೆದಿರ್ತಕ್ಕಂಥದ್ದು. ಓಕೆ, ಈ ಪುಸ್ತಕವನ್ನು ಪರ್ಚೇಸ್ ಮಾಡ್ಕೊಳ್ರಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ತಾ ಬನ್ನಿ ಅಥವಾ ಬರ್ಕೊಂಡ್ರಾದರೂ ಬರ್ಕೊಳ್ರಿ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ ನೋಡಿದರೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೋಡಿರಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ ಆಧಾರ ಬುಕ್ಕ ನೀವು ಪರ್ಚೇಸ್ ಮಾಡಬೇಕು? ಹಲಸಿ ಬರೆದಿರುವಂತಹ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ, ಅಥವಾ LM ಪ್ರಸಾದ್ ಬರೆದಿರುವಂತಹ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ, ಅಥವಾ VSP ರಾವ್ ಆ್ಯಂಡ್ ಹರಿಕೃಷ್ಣ ಇವರಿಬ್ಬರು ಸೇರಿ ಒಂದು ಬರೆದಿದ್ದಾರೆ. ಯಾರ್ಯಾರು? VSP ರಾವ್ ಆ್ಯಂಡ್ ಹರಿಕೃಷ್ಣ ಈ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ. ಸೊ ನಿಮಗೆ ಈಸಿಯಾಗಿ ಸಿಗ್ತಕ್ಕಂಥ ಪುಸ್ತಕ ಯಾವುದು ಈ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ?
ಹಲಸಿಗೆ ಪುಸ್ತಕ ಸಿಗುತ್ತೆ ನಿಮಗೆ. ಸೊ ನೋಡಿ ಫ್ರೆಂಡ್ಸ್, ಇದು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಅಂತೇಳಿ BCom ಫಸ್ಟ್ ಸೆಮಿಸ್ಟ್ರಿಗೆ ಬಂದಿದೆ. ಓಕೆನಾ, NEP ಸಿಲೆಬಸ್ಸು. ಸೊ ಅದು ತುಂಬ ಚೆನ್ನಾಗಿದೆ. ನಾನು ಕೂಡ ಅದನ್ನು ಡಿಗ್ರಿ ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಾಯಿದ್ದೀನಿ. ಪುಸ್ತಕ ಅಂದರೂ ಸೂಪರ್ ಆಗಿದೆ. ಅದನ್ನು ಪರ್ಚೇಸ್ ಮಾಡಿರಿ. ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡಿರಿ? ಹಲಸಿಗೆಗೆ ಕೊಡಿರಿ. ಇನ್ನು ಉಳಿದಂತೆ ಅದು ನಿಮಗೆ ಸಿಗಲಿಲ್ಲ ಅಂತಂದರೆ ಏನು ಮಾಡಿರಿ? LM ಪ್ರಸಾದ್ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ, ಅಥವಾ VSP ರಾವ್ ಆ್ಯಂಡ್ ಹರಿಕೃಷ್ಣ ಬರೆಯುವಂತಹ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಡ್ರಿ. ಸೊ ಈಗ 3 ಸಬ್ಜೆಕ್ಟ್ ಆದವು ಕಾಮರ್ಸ್ಗೆ ಸಂಬಂಧಪಟ್ಟಂತೆ. ಇನ್ನು 4ನೇದನ್ನ ನೋಡಿದ್ರೆ ಇಲ್ಲಿ 2 ಅಂತ ಬಂದಿದೆ. ಇದು 4ನೇ ಪುಸ್ತಕ. ಓಕೆನಾ, ನೋಡಿರಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಫಿಲಿಪ್ ಕೊಟ್ಲರ್ದಾದರೂ ಪರ್ಚೇಸ್ ಮಾಡಿರಿ, ಅಥವಾ DM ಕರುಣಾಕರನ್ ಈ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ. ಸೊ ಈಗ 4 ಆದವು. ಓಕೆ, ಇನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ K ಅಶ್ವತ್ಥಪ್ಪ ಬರೆದಿರುವಂಥ ಪುಸ್ತಕನ ಪರ್ಚೇಸ್ ಮಾಡಿರಿ 1. ಇಲ್ಲ ಅಂತಂದರೆ P ಸುಬ್ಬರಾವ್ ಬರೆದಿರುವಂತಹ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ. ಯಾವ ಸಬ್ಜೆಕ್ಟು? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಗೆ 2 ಪುಸ್ತಕದ ಆಧಾರನ ಹೇಳಿದೆ ನಾನು ನಿಮಗೆ. ಒಂದು K ಅಶ್ವತ್ಥಪ್ಪ ಅಥವಾ P ಸುಬ್ಬರಾವ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಬೆಸ್ಟ್ ಬುಕ್ ಯಾರು ಆತನ ಅಂತಂದರೆ MY ಖಾನ್. ಈ ಪುಸ್ತಕವನ್ನು ಒಂದೇ ಪರ್ಚೇಸ್ ಮಾಡಿದರೆ ಸಾಕು, ನೀವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಫುಲ್ಲು ಡೀಟೇಲ್ ನಿಮಗೆ ಸಿಗ್ತಾ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಸಬ್ಜೆಕ್ಟನ್ನು ನೋಡಿದರೆ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸ್ಟ್ಯಾಟಿಕ್ಸ್. ಯಾರ ಆಥರ್ನ ತೊಗೋಬೇಕಂತಂದರೆ CS ಗುಪ್ತಾ ಇವರ ಆಥರ್ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇನ್ನು 8ನೇ ಪುಸ್ತಕ ನೋಡಿದರೆ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್, CA ಫೌಂಡೇಶನ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಇದೆ. ಇದೇ ರೀತಿಯಲ್ಲಿ ನೀವು ಪುಸ್ತಕ ನೇಮ್ ನೋಡೋದು CA ಫೌಂಡೇಶನ್ ಅಂತ ಹೊಡೆದ್ರೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಇದು, ಅಥವಾ ನೀವು ಎಲ್ಲಾದರೂ ಬುಕ್ ಸ್ಟೋರ್ಗೆ ಹೋದರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಸಬ್ಜೆಕ್ಟನ್ನು ನೋಡಿದರೆ ಅಡ್ವಾನ್ಸ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಸ್, SN ಮಹೇಶ್ವರಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿಕೊಳ್ರಿ. ನೆಕ್ಸ್ಟು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, MN ಅರೋರಾ ಬರೆದಿರ್ತಕ್ಕಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ, ಅಥವಾ ಶಶಿ ಗುಪ್ತಾ ಆ್ಯಂಡ್ RK ಶರ್ಮಾ ಬರೆದಿರ್ತಕ್ಕಂಥ ಪುಸ್ತಕವನ್ನಾದರೂ ಪರ್ಚೇಸ್ ಮಾಡಿರಿ. ನೋಡಿರಿ, MN ಅರೋರಾನೇ ಬೇರೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಏನಂತೇಳಿ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂತೇಳಿ. ಇನ್ನೊಂದು ಈ ಪುಸ್ತಕ ನಿಮಗೆ ಸಿಗಲಿಲ್ಲ ಅಂತಂದರೆ ಶಶಿ ಗುಪ್ತಾ ಆ್ಯಂಡ್ RK ಶರ್ಮಾ ಇಬ್ಬರು ಸೇರಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಆ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ನಿಮಗಿಲ್ಲಿ ನಾನು ಒಂದು ಇನ್ಫಾರ್ಮೇಷನ್ ಕೊಡೋದೇನಂತ ನೋಡಿದರೆ, ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಬರ್ತಾವಲ್ಲ ಅಕೌಂಟಿಂಗ್ ಅಂತೇಳಿ, ಅವಕ್ಕೆ ಸಂಬಂಧಪಟ್ಟಂತೆ ನೀವು ಲೆಕ್ಕಗಳು ಬರ್ತಾವಲ್ಲ ಪ್ರಾಕ್ಟಿಕಲ್, ಅವುಗಳನ್ನು ನೋಡೋದೇ ಏನು ಬೇಕಾಗಲ್ಲ. ಆದರೆ ಅವಕ್ಕೆ ಸಂಬಂಧಪಟ್ಟಂತೆ ಥಿಯರಿ ಕಾನ್ಸೆಪ್ಟ್ ಏನಿರ್ತಾವಲ್ಲ ಅವುಗಳನ್ನು ಡೆಪ್ತಾಗಿ ನೋಡ್ತಾ ಬನ್ನಿ. ನಿಮ್ಮ ಎಕ್ಸಾಮ್ನಲ್ಲಿ ಯಾವುದೇ ಕಾರಣಕ್ಕೂ 10 ಮಾರ್ಕ್ಸ್ ಕ್ವೆಶನ್ಸ್ ಆಗಲಿ 15 ಮಾರ್ಕ್ಸ್ ಕ್ವೆಶನ್ಸ್ ಆಗಲಿ ಬರೋದಿಲ್ಲ. ಸೊ ಅಲ್ಲಿ ಬರತಕ್ಕಂಥ ಎಷ್ಟು ಮಾರ್ಕ್ಸ್ ಕ್ವೆಶನ್ಸು 1 ಮಾರ್ಕ್ಸ್ ಕ್ವೆಶನ್ಸ್ ಅಷ್ಟೇ ಬರ್ತವೆ, ಹೌದಾ? ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಸೊ ಅದರಿಂದ ಏನು ಮಾಡಿ ಥಿಯರಿ ಕಾನ್ಸೆಪ್ಟನ್ನು ಚೆನ್ನಾಗಿಯೇ ಅರ್ಥ ಮಾಡ್ಕೊಳ್ತಾ ಬನ್ನಿ. ಯಾವಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಇದೆಯಲ್ಲ ಅಕೌಂಟಿಂಗ್ ಅಂತೇಳಿ ಅವುಗಳನ್ನು. ಓಕೆ, ಈಗ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಹೇಳಿದ್ದೀನಿ, ಇವುಗಳಲ್ಲಿ ಯಾವುದಾದ್ರನ್ನ ಪರ್ಚೇಸ್ ಮಾಡಿಕೊಡ್ರಿ. ಇನ್ನು ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಯಾರ ಆಥರ್ನ ತೊಗೋಬೇಕಂತ ನೋಡಿದರೆ ಮೆರೋತ್ರಾ ಅವರ ಪುಸ್ತಕವನ್ನಾದರೂ ಪರ್ಚೇಸ್ ಮಾಡಿರಿ, ಅಥವಾ ML ಜಿಂಗಾಲ್ ಇವ್ರ ಪುಸ್ತಕವನ್ನಾದರೂ ಪರ್ಚೇಸ್ ಮಾಡಿಕೊಡ್ರಿ. ಇವೆರಡು ಅಲ್ಲದೆ ಕೂಡ ನಿಮಗೇನಾದರೂ CA ನೋಟ್ಸ್ ಸಿಕ್ಕರೆ, ಯಾವುದಕ್ಕೆ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ CA ನೋಟ್ಸ್ ಇರ್ತವಲ್ಲ, ಚಾರ್ಟೆಡ್ ಅಕೌಂಟೆಂಟ್ ನೋಟ್ಸು, ಅವುಗಳನ್ನಾದರೂ ರೆಫರ್ ಮಾಡಿರಿ. ಸೊ ಮೊದಲನೇ ಆಪ್ಷನ್ ಯಾರಿಗೆ ಕೊಡ್ರಿ? ಮೆರೋತ್ರಾ ಅವರ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ, ಅಥವಾ ಅದು ಸಿಗಲಿಲ್ಲ ಅಂದರೆ ML ಜಿಂಗಾಲ್ ಪುಸ್ತಕನಾದರೂ ಪರ್ಚೇಸ್ ಮಾಡಿರಿ, ಅಥವಾ ಏನು ಮಾಡಿರಿ CA ನೋಟ್ಸ್ ಏನಾದರೂ ಸಿಕ್ಕರೆ ನಿಮಗೆ ಅವನಾದರೂ ರೆಫರ್ ಮಾಡಿರಿ. ಇನ್ನು ಫಿನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ಗೆ ಸಂಬಂಧಪಟ್ಟಂತೆ ಭಾರತಿ V ಪಟಾಕ್ ಇವ್ರ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ P ಸುಬ್ಬರಾವ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಯಾವುದು? P ಸುಬ್ಬರಾವ್. ಇನ್ನು ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಯಾವುದು? BCom NEP ಸಿಲೆಬಸ್ ಇದೆ ನೋಡಿರಿ, ಯಾವುದಕ್ಕೆ? ಸೆಕೆಂಡ್ ಸೆಮ್ ಬಂದಿದೆ ನೋಡಿರಿ, BCom ಸೆಕೆಂಡ್ ಸೆಮಿಸ್ಟ್ರಿಗೆ NEP ಸಿಲೆಬಸ್ ಇದೆ, ಆ ಪುಸ್ತಕವನ್ನು ಪರ್ಚೇಸ್ ಮಾಡಿರಿ. ಓಕೆ, ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ ಆ್ಯಂಡ್ ಬಿಸ್ನೆಸ್ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಆಲ್ರೆಡಿ ಬೇಸಿಕನ್ನು ನೀವು ಆಲ್ರೆಡಿ ಕಲಿತಿರ್ತೀರಿ, ಆದ್ದರಿಂದ ನಿಮಗೇನು ಟಫ್ ಅಂತ ಅನಿಸೋದಿಲ್ಲ ಇದು. ಯಾಕಂದರೆ ನೀವು ಕಾಮರ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ಏನು ಮಾಡಿರ್ತೀರಿ, ಕಂಪಲ್ಸರಿ ನೀವು ಏನು ಮಾಡಿರ್ತೀರಿ, ಕಂಪ್ಯೂಟರ್ನ ಕಲಿತೇ ಇರ್ತೀರಿ. ಸೊ ನಿಮಗೆ ಬೇಸಿಕ್ಕು ಗೊತ್ತೇ ಇರುತ್ತೆ. ಸೊ ಅದರಿಂದ ಏನು ಮಾಡಿರಿ, ನಿಮಗೆ ಗೊತ್ತಿರುವಂತೆ ಆಲ್ರೆಡಿ ನೋಟ್ಸು ಕೂಡ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಯಾಕಂದರೆ ನೀವು ಬೇಸಿಕ್ ಕಲಿಯುವಂಥ ಸಂದರ್ಭದಲ್ಲಿ ನೋಟ್ಸ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ನಿಮಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಪುಸ್ತಕವನ್ನು ನೀವು ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ಬೋದು, ಯಾವುದಕ್ಕೆ ಸಂಬಂಧಪಟ್ಟಂತೆ? ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ.
ಸೊ ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ, ಯಾವ್ಯಾವಕ್ಕೆ ಸಂಬಂಧಪಟ್ಟಂತೆ, ಕಾಮರ್ಸ್ಗೆ ಸಂಬಂಧಪಟ್ಟಂತೆ. ಹಾಗೆ ಮೊದಲು ಏನು ಮಾಡಿದೆ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ 22 ಪುಸ್ತಕಗಳ ಹೆಸರನ್ನು ನಿಮಗೆ ಬುಕ್ಸ್ ಲಿಸ್ಟನ್ನು ಕೊಟ್ಟಿದ್ದೀನಿ. ಇನ್ನು ಕಾಮರ್ಸ್ಗೆ ಸಂಬಂಧಪಟ್ಟಂತೆ 15 ಪುಸ್ತಕಗಳ ಹೆಸರನ್ನು ನಿಮಗೆ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಿರಿ, ಈಗ ಇಷ್ಟೆಲ್ಲ ಪುಸ್ತಕಗಳನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ನೀವೇನು ಮಾಡಿರಿ, ಈಗ ಪರ್ಚೇಸ್ ಮಾಡಿಬಿಟ್ಟು ಏನು ಮಾಡಿರಿ, ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ. ಸೊ ನೋಡಿ ಫ್ರೆಂಡ್ಸ್, ನಿಮಗೆ ಆಲ್ರೆಡಿ ಹೇಳಿದ್ದೆ ನಾವು ಮುಂದಿನ ದಿನಗಳಲ್ಲಿ ಕಾಮರ್ಸ್ಗೆ ಸಂಬಂಧಪಟ್ಟಂತೆ ಫುಲ್ ಬುಕ್ಸ್ ಲಿಸ್ಟನ್ನು ನಿಮಗೆ ಕೊಡ್ತೀನಿ ಅಂತ. ಈಗ ಆಲ್ರೆಡಿ ಈ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಇನ್ನು ಎಕನಾಮಿಕ್ಸ್ಗೆ ಕೂಡ ಏನು ಮಾಡಿದ್ದೀನಿ, ಭಾಳಷ್ಟು ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಮ್ಗೆ ಏನು ಮಾಡಿದ್ದೀನಿ, ಎಕನಾಮಿಕ್ಸ್ ಸಂಬಂಧಪಟ್ಟಂತೆ 22 ಪುಸ್ತಕನ ಲಿಸ್ಟನ್ನು ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ನವರು ಈ ವಿಡಿಯೋನ ನೋಡಿದರೆ ನಿಮಗೂ ಕೂಡ ರೆಫರೆನ್ಸ್ ಬುಕ್ ಬೇಕನ್ನೋದಾದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ. ಯಾರು ಹೆಚ್ಚು ಕಮೆಂಟ್ ಮಾಡ್ತಿರಲ್ಲ ಯಾವ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ಅವುಗಳನ್ನು ಫಸ್ಟ್ ನಾನು ನಿಮಗೆ ಪ್ರಿಫರ್ ಮಾಡಿ ಬುಕ್ಸ್ ಲಿಸ್ಟನ್ನು ಕೊಡ್ತಾ ಬರ್ತೀನಿ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.